ಋಷಭಾವತಿ ಚರ್ಚೆ ಮಾಡತಕ್ಕಂಥ ವೇದಿಕೆ ಅದಲ್ಲ. ಇವತ್ತು ಅವ್ರ ವಿಚಾರ ನನಗೆ ಕೂಡ ಎತ್ತಲಿಲ್ಲ. ನಾವು ಇದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ, ಅಧಿಕಾರಿಗಳು ಪ್ರೊಟೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ದು. ಅವ್ರಿಗೆ ಅವ್ರ ಬಾಯಲ್ಲಿ ನೆನ್ನೆ ಹೇಳೋರು. ಪಾಪ ಕೆಲವು ಜನ ಯೂಟ್ಯೂಬ್ ಮಾಧ್ಯಮದಲ್ಲಿ ಸಿಂಹ ಸ್ವಪ್ನ ಹಿಂಗೆ ಅಂತೆಲ್ಲ ಬಂದವೆ. ಈ ಸಿಂಹ ಸ್ವಪ್ನ ಅವಕ್ಕೆಲ್ಲ ಪಾಪ ಶಾಸಕರು ಸ್ವಲ್ಪ ಹೇಳ್ಬೇಕು, ಬುದ್ಧಿ ಹೇಳ್ಬೇಕು ಅವ್ರಿಗೆ. ನಾವು ಹೋರಾಟದ ಪ್ರತಿಫಲವಾಗಿ ಇವತ್ತು ಋಷಭಾವತಿ ನೀರು ಈ ತಾಲೂಕಿಗೆ ಬರ್ದಂಗೆ ತಡೆದೈತೆ ಅಷ್ಟೇ. ನೀವು ಸಹಕಾರ ಕೊಟ್ಟಿದ್ರೆ ನಾನು ನಿಮ್ಗೆ ಅಭಿನಂದನೆ ಹೇಳಿದ್ದೀನಿ. ನೀವು ವಿಧಾನಸಭೆಯಲ್ಲಿ ಮಾತಾಡಿ ಮರುಕ್ಷಣನೇ ನಿಮ್ಮ ಚಾನಲ್ ಅಭಿನಂದನೆ ಹೇಳಿದ್ದೀನಿ ನಾನು. ಅವ್ರ ಸಹಕಾರದಿಂದನೇ ಆಗಿರ್ತಕ್ಕಂಥದ್ದು. ಅವರು ಒಬ್ಬ ಆಡಳಿತ ಪಕ್ಷ ಶಾಸಕರು, ಸರ್ಕಾರ ಇದ್ದರೂ ಕೂಡ ನಮ್ಮ ಋಷಭಾವತಿ ನೀರು ತರೋಕ್ಕೆ ಅದೇ ಕಾರಣಕ್ಕೂ ಬಿಡಲ್ಲ, ತರ್ಸಡಿ ಟ್ರೀಟ್ಮೆಂಟ್ ಆಗೋದು ಅಂತ ಹೇಳಿದ್ಮೇಲೆ ನಾನು ಯಾವುದೇ ಪಾರ್ಟಿ ಆಗಿರಲಿ ನಮ್ಮ ತಾಲೂಕಿನ ಅಳಿವಿನ ಉಳಿವಿನ ಪ್ರಶ್ನೆ ಅಂತ ಪ್ರಪ್ರಥಮವಾಗಿ ಹೇಳಿದ್ದೀನಿ. ನಾನು ಶಾಸಕರಿಗೆ ಅವತ್ತೇ ಅಭಿನಂದನೆ ಸಲ್ಲಿಸಿದ್ದೀನಿ. ಅವ್ರನ್ನ ಏನೇನೋ ಓಲೈಸ್ಕೊಳಕ್ಕೆ ಹೋದರೆ ಈ ತಾಲೂಕಲ್ಲಿ ಹಿಂದೆ ಏನು ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟರು, ಅವ್ರು ಹಿಂದೆ ಮುಂದೆ ಇರ್ತಕ್ಕಂಥವ್ರು ಏನೇನು ಬರೆದ್ರು, ಆಮೇಲೆ ಆ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಹೋಗಿ ಪನ್ನೀರು ಹೊಂದಿದ್ದು ಗೊತ್ತು. ನಾನು ಯಾರ ಬಗ್ಗೆನೂ ಮಾತಾಡೋಕೆ ಹೋಗಲ್ಲ. ಪನ್ನೀರು ಇದು ಅಂತ ಹೇಳಿದ್ರೆಲ್ಲ ಓದಾಡ್ಕೊಂಡು ಬಂದವ್ರೆ. ಈಗ ಇಡೀ ತಾಲೂಕಲ್ಲಿ ಕಾಂಗ್ರೆಸ್ಸು BJP JDS ಅನ್ನಂಗಿಲ್ಲ, ಎಲ್ಲರೂ ಕೂಡ ಒಳ್ಳೇದಾಗೈತೆ. ಈಗ ಅವರು ಕೂಡ ಒಪ್ಕೊಂಡವ್ರೆ. 1000 ಜನ 1000 ಮಾತಾಡಲಿ, ಋಷಭಾವತಿ ಯೋಜನೆ ತಾಲೂಕಿಗೆ ತರಲಿಕ್ಕೆ ಬಿಡಲ್ಲ ಅಂತೇಳ್ಬಿಟ್ಟು ಶಾಸಕರು ನಮಗೆಲ್ಲರೂ ಕೂಡ ಭರವಸೆ ಕೊಟ್ಟವ್ರೆ. ಅದನ್ನು ಸಂಪೂರ್ಣವಾಗಿ ನಾನು ಸ್ವಾಗತ ಮಾಡ್ತೀನಿ. ಇದು ಶಾಸಕರು ಮತ್ತು ಹೋರಾಟಗಾರರಿಂದನೇ ಆಗಿರೋದೆ, ನಮ್ಮಿಂದ ಆಯಿತು ಅಂತ ಹೇಳ್ತಾ ಇಲ್ಲ ನಾನು. ನಾವು ಹೋರಾಟ ಮಾಡೋದು, ಅದಕ್ಕೆ ಪ್ರತಿಫಲವಾಗಿ ಶಾಸಕರು ಕೂಡ ಸಪೋರ್ಟ್ ಮಾಡವ್ರೆ. ಸರ್ಕಾರ ಅದಕ್ಕೆ ಅಧಿಕೃತವಾಗಿ ಬರೀ ವಿಧಾನಸಭೆಯಲ್ಲಿ ಮಾತಾಡಿದ ತಕ್ಷಣ ಇದು ಕಂಪ್ಲೀಟ್ ಆಗಲ್ಲ. ಇದು ತಲೆಗಿರಲಿ, ವಿಧಾನಸಭೆಯಲ್ಲಿ ಮಾತಾಡಿದ ತಕ್ಷಣ ಕಂಪ್ಲೀಟ್ ಆಗಲ್ಲ. ಇದನ್ನು ಅಧಿಕೃತವಾಗಿ ಶಾಸಕರ ಲೆಟರ್ಡಿಗಲ್ಲಿ UT ಖಾದರ್ ಲೋಕಸಭಾ ಸ್ಪೀಕರ್ ಅವ್ರು ಏನು ಹೇಳಿದ್ರು ಆ ರೀತಿ ಶಾಸಕರು ಲೆಟರ್ ಕೊಡಬೇಕು. ಅವ್ರು ಹೇಳಿದ್ರಲ್ಲ ಸಚಿವರು, ಇಲ್ಲ ರೀ ತರ್ಸಿ ಟ್ರೀಟ್ಮೆಂಟ್ ಮಾಡೋಂಥ ಯಾವುದು ನಮ್ಮ ಮುಂದೆ ಇಲ್ಲ ಅಂತ ಬೇಡ ಅಂತ ಹೇಳೋರೆ. ಆಮೇಲೆ ಎತ್ತಿನ ಹೊಳೆ ಶ್ರೀರಂಗ ಯೋಜನೆ ತತ್ತೀವಿ ಅಂತ ಹೇಳೋರೆ. ಶ್ರೀರಂಗ ಯೋಜನೆ ನಮಗೆ ಹತ್ತಿರದಲ್ಲಿರ್ತಕ್ಕಂಥದ್ದು. ಎತ್ತಿನ ಹೊಳೆ ಯೋಜನೆ ನಮಗೆ ತರೋದಕ್ಕಿಂತ ಮುಂಚಿತವಾಗಿ ಕೈ ಇಡ್ತಕ್ಕಂಥ ಯೋಜನೆ ಇರ್ತಕ್ಕಂಥ ಶ್ರೀರಂಗ ಎತ್ತಿನ ಹೊಳೆ ನೀರಾವರಿ ಇದು ಮಾಗಡಿಗೆ ಬಂದೈತೆ. ಅಲ್ಲಿಂದ ಇಲ್ಲಿಗೆ ತರಲಿ. ಯಾವುದೂ ನೀರು ಕೂಡ ಬೆಂಗಳೂರು ಈ ಭಾಗದಿಂದ ಈ ಕಡೆಗೆ ಬರ್ತಕ್ಕಂಥ ನದಿಗಳ ಜೋಡಣೆ ಯಾವುದೂ ಇಲ್ಲ. ನಾನು ಅದನ್ನು ಪೈಪ್ಲೈನ್ ಯಾಕೆ ಬೇಡ ಅಂತ ವಿರೋಧ ಮಾಡ್ತಾಯಿದ್ದೀವಿ ಅಂದರೆ, ಒಂದು ಇಲಿ ಬೆಲೆ ತೊಳೆದು ಬಿಟ್ಟರೆ ಅದೆಲ್ಲೋ ಸೇರ್ತದೋ ಗೊತ್ತಿಲ್ಲ. ಇವರು ಎಲ್ಲ ಲೂಸ್ ಎಲ್ಲಿಂದ ಕೋಲಾರದಿಂದನೂ ಕೂಡ ಪೈಪ್ ಹೊತ್ಕೊಂಬಂದ್ಬಿಟ್ಟವ್ರೆ. ಅಲ್ಲಿಗೆಲ್ಲ ಒಂದು ಕಡೆ ಜಾಡ್ ಮಾಡಿಕೊಟ್ಟಂಗಾಯ್ತು. ನಾವು ಪೈಪು ಮಿಷಿನರಿ ಆಗ್ತಲ್ಲಿ ಇರಲಿ, ಟ್ರೀಟ್ಮೆಂಟ್ ಮಾಡಲಿ ಮಾಡ್ದಲ್ಲಿ ಇರಲಿ, ಆ ಒಂದು ಕಡೆ ಕೋಲಾರದಲ್ಲಿ ಆ ಪೈಪ್ನೊಳಗೆ ನೀರು ನುಗ್ತು ಅಂದರೆ ಎಲ್ಲೆಲ್ಲಿ ಪೈಪು ಜೋಡಣೆ ಮಾಡಿದ ಕೆರೆಗಳಿಗೆಲ್ಲ ನೀರು ತುಂಬ್ಕೊಂತದೆ. ಅರ್ಥ ಆಯ್ತಲ್ಲ? ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅಧಿಕೃತವಾಗಿ ಹೊರಗಡೆ ಬೀಳೋವರೆಗೂ ಕೂಡ ಪದೇ ಪದೇ ಹೇಳ್ತಾ ಇದ್ದೀವಿ, ನಮ್ಮ ತಾಲೂಕಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡಲಿಕ್ಕೆ ಬಿಡಲ್ಲ. ನೀವು ಮಾತಾಡಿದ್ದು ನಿಮ್ಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ನೀವು ಅಧಿಕೃತ ಮಾಡಿ ನಿಮ್ಗೆ ಆರಾನೇ ಆಗ್ತೀವಿ. ನೀವು ಮಾತಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ಅಧಿಕೃತವಾಗಿ ಋಷಭಾವತಿ ನೀರು ಬಿಡಲ್ಲ ಅಂತಕ್ಕಂಥ ಮಾಹಿತಿ ತಾಲೂಕು ಜನತೆ ಸಿಕ್ಕಿದ ಮರುಕ್ಷಣನೇ ಪಾಪ ಮೊನ್ನೆ ಧರ್ಮಸ್ಥಳಕ್ಕೆ ಬರ್ತಾರ ಅಂತೇಳಿ ನಾನು ಸಂತೋಷವಾಗಿ ಅವರು ಬೇಕಾದ್ರೆ ನನ್ನ ಕಾರ್ಗತ್ಲಿ, ಇಲ್ಲ ನಾನೇ ಅವ್ರ ಕಾರ್ ಕೂತ್ಕೊಂತೀನಿ, ಧರ್ಮಸ್ಥಳಕ್ಕೂ ಪೂಜೆ ಮಾಡ್ಸ್ಕೊಂಬರ್ತೀವಿ.